ಹೆಲೋ ಹಾಯ್ ಫ್ರೆಂಡ್ಸ್, ಇಲ್ಲಿ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೋಡ್ತಾ ಇರೋದು ಅರ್ಧ ಕೆ ಜಿ ಅಷ್ಟು ಹಿಟ್ಟು. ನಾನು ಯಾವುದೇ ಅಳತೆ ಮಾಡ್ಕೊತಿಲ್ಲ. ಒಂದು ಅರ್ಧ ಕೆ ಜಿ ಅಷ್ಟು ಇರುತ್ತೆ ಅಷ್ಟು ಹಿಟ್ಟನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪನೇ ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಇದಕ್ಕೆ ಪೂರಿ ಮಾಡೋದಕ್ಕೆ. ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ, ಮೈದಾ ಹಿಟ್ಟು ಬಳಸ್ತಾ ಇಲ್ಲ. ಗೋಧಿ ಹಿಟ್ಟಿಂದ ಪೂರಿ ತುಂಬ ಚೆನ್ನಾಗಿರುತ್ತೆ. ಆಗೆಲ್ಲ ನಾವು ಮೈದಾ ಹಿಟ್ಟಲ್ಲೇ ಪೂರಿ ಮಾಡ್ತಾ ಇದ್ದಿದ್ದು. ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಆ ಕಡೆ ಒಂದು 10 ನಿಮಿಷ ಆದರೂ ನೆನಿಬೇಕು. ನೆನೆಯೋದ್ರೊಳಗಡೆ ನಾವು ಈ ಕಡೆ ಎಣ್ಣೆ ಬಿಸಿ ಇಟ್ಕೊಂಡ್ಬಿಡೋಣ. ಆಗಲೇ ಒಂದು 10 ನಿಮಿಷ ಆಗಿತ್ತಲ್ವ, ಅದನ್ನು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಉಂಡೆ ಎಲ್ಲ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಪ್ರೆಸ್ಸರಲ್ಲಿ ಮಾಡೋದ್ರಿಂದ ನಾನು ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಚಿಕ್ಕದಾಗಾದರೂ ಪೂರಿ ಮಾಡ್ಕೋಬೋದು, ಸ್ವಲ್ಪ ದೊಡ್ಡದು ಪ್ರೆಸ್ಸರೇ ದೊಡ್ಡದಾಗಾದರೂ ಮಾಡ್ಕೋಬೋದು. ಇಲ್ಲಿ ನಾನು ನಿಪ್ಪಟ್ಟು ಹಪ್ಪಳ ಪ್ರೆಸ್ ಇರುತ್ತಲ್ವ, ಅದರಲ್ಲಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನು ಸ್ವಲ್ಪ ಅಗಲ ಬೇಕಂದರೆ ಅಗಲ ಮಾಡ್ಕೋಬೋದು, ದೊಡ್ಡ ಉಂಡೆ ತೊಗೊಂಡ್ರೆ ಬೇಕಾದರೆ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾದಿದ್ರೆ ಎಣ್ಣೆ ಬೇಗ ಪೂರಿ ಚೆನ್ನಾಗಿ ಬರುತ್ತೆ. ಇದು ನೋಡಿ, ನೋಡ್ತಾ ಇರೋದು ಉಬ್ಬಿ ಯಾವ ರೀತಿ ಬರ್ತಾ ಇದೆ ಅಂತ. ಎಣ್ಣೆ ಕಾದಷ್ಟು ಪೂರಿ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಇನ್ನೊಂದು ಸತಿನೂ ಹಾಗೆ ಪ್ರೆಸ್ ಮಾಡಿ ಹಾಕಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಏನಾದ್ರು ಪ್ರೆಸ್ಸರ್ ಇಲ್ಲ ಅಂತಂದರೆ ಈ ಥರ ಎಣ್ಣೆ ಕವರ್ ಮೇಲೆ ಯಾವುದಾದ್ರೂ ಕವರ್ ಮೇಲೆ ಈ ಥರ ಪ್ರೆಸ್ ಮಾಡಿ ಹಾಕ್ಬಿಟ್ರೆ ಇದು ಸಹ ಪೂರಿ ಚೆನ್ನಾಗೇ ಬರುತ್ತೆ. ಪ್ರೆಸ್ಸರಲ್ಲಾದರೆ ಬೇಗ ಆಗುತ್ತೆ ಪೂರಿ. ನೋಡಿ, ಇದು ಸಹ ಚೆನ್ನಾಗಿ ಉಬ್ಬಿ ಬಂದಿದೆ. ಫ್ರೆಂಡ್ಸ್, ನಿಮ್ಮ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.